ಈ ಮಾಧ್ಯಮದವರು ಚೆನ್ನಾಗಿ ಗಮನಿಸಿದ್ರಿ ನೀವು. ಅದು ನಮ್ಮ ಸಮುದಾಯ ಹೋರಾಟ ಮಾಡಿದಂಥ ಹೋರಾಟ ಬೇರೆ ಸಮುದಾಯ ಮಾಡಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ, ಖುಷಿ ಪಡ್ತಾಯಿದ್ದೀನಿ. ಆ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟ ಪ್ರಾರಂಭವಾದ ಸಂದರ್ಭದಲ್ಲಿ ಈಗೇನು ನಮ್ಮ ರಾಜ್ಯದಾಗೆ ನಾನೇ ಅಂತ ಈ ಜಿಲ್ಲೆಯವ್ರು ಏನು ಹೇಳ್ತಿದಾರಲ್ಲ, ಅವ್ರು ಯಾರು ಈ ಪಿಕ್ಚರ್ನೊಳಗೆ ಇರಲಿಲ್ಲ. ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದ ಸಂದರ್ಭದಾಗ ನಾನು ಹೋಗಿ ಗುರುಗಳು ಭೇಟಿಯಾಗಿ ನಾಗಣ್ಣರಿಗೆ ಫೋನ್ ಮಾಡಿ ಕೊಟ್ಟೆ ನಾನು ಅಜ್ಜರಿಗೆ. ಅಜ್ಜ ನಮಗೆ ಶಕ್ತಿ ಬೇಕು ದಾವಣಗೆರೆಗೆ ಅಂದರೆ ನಾಗಣ್ಣರು ಬೇಕು, ಅಜಯ್ ಕುಮಾರ್ ಇದ್ದಾರೆ ಇವ್ರು ತಮ್ಮರು ಅವರು ಬೇಕು. ಇವರಿಬ್ಬರಿಗೆ ನಾನು ಫೋನ್ ಮಾಡಿಸಿದ್ರೆ ಮತ್ತು ದಾವಣಗೆರೆ ಜಿಲ್ಲೆ ಒಳಗೆ ಯಾರಿಗೂ ಫೋನ್ ಮಾಡಿಸಿಲ್ಲ. ಯಾಕಂದ್ರೆ ಹರಿಹರದ ಸಂಘಟನೆ ಮಾಡ್ಕ್ಯಾರೋ ಹರಿಹರದ ಮಾಡ್ಕೊಳ್ಳಿ, ದಾವಣಗೆರೆ ನಾವು ಸಂಘಟನೆ ಮಾಡೋಣ. ಆ ಸಂದರ್ಭದಾಗೆ ಇಲ್ಲಿ 45 ದಿವಸ ಪೂರ್ವಭಾವಿ ಸಭೆಗಳು ಮಾಡಿದ್ದೀವಿ ನಾವು. 45 ದಿವಸ ಪೂರ್ವಭಾವಿ ಸಭೆ ಒಳಗೆ ಈಗೇನು ರಾಜ್ಯದ ನಾಯಕ ನಾನಂತ ಇಲ್ಲಿ ದಾವಣಗೆರೆ ಒಬ್ಬರು ಹೇಳ್ತಿದಾರಲ್ಲ, ಅವ್ರು ಎಲ್ಲಿ ಪಿಕ್ಚರಾಗಿರಲಿಲ್ಲ. ನೀವು ನೋಡ್ರಿ, ನೀವು ಪೂರ್ವಭಾವಿ ಸಭೆ 45 ದಿವಸ 8 ಪೂರ್ವಭಾವಿ ಸಭೆ ಮಾಡಿದ್ದೀವಿ. ಪ್ರತಿ ಪೂರ್ವಭಾವಿ ಸಭೆ ಒಳಗೆ ನಾಗಣ್ಣರು ಅದಾರೆ, ಅಜಯಣ್ಣ ಅದಾರೆ, ಅಣಜಿ ಚಂದ್ರಣ್ಣ ಅದಾರೆ, ಎಲ್ಲರೂ ನಮ್ಮ ತೇಜಸ್ವಿ ಪಾಟೀಲ್, ಮಹಿಮಾ ಪಾಟೀಲ್ ಎಲ್ಲರೂ ಅದಾರೆ. ಇವ್ರು ಮಾತ್ರ ಇಲ್ಲ ಅದ್ರಾಗೆ. ಇಲ್ಲ ನಾವು ಹೇಳಕ್ಕೆ ಬರಲ್ರಿ, ಅದು ಅವರು ಈಗ ನನ್ನ ಹೆಸರೇ ನೀನು ಯಾಕೆ ಕೇಳ್ತೀವಿ ಅಂತಾರ. ಅವರು ಗೊತ್ತಾಗುತ್ತಲ್ಲ ಎಲ್ಲರಿಗೂ. ಈಗ ಈ ಮೀಸಲಾತಿ ಹೋರಾಟ ನಡೆದ ಸಂದರ್ಭದಾಗೆ ಪ್ರತಿ ಗ್ರಾಮದಿಂದ, ನನ್ನ ಗ್ರಾಮದಿಂದ 10 ಕ್ವಿಂಟಲ್ ಅಕ್ಕಿ ಕೊಟ್ಟೀನಿ, ಇವ್ರ ಗ್ರಾಮದಿಂದ 20 ಕ್ವಿಂಟಲ್ ಅಕ್ಕಿ ಕೊಟ್ರೆ, ಇನ್ನೊಂದು ಗ್ರಾಮದಿಂದ 20 ಕ್ವಿಂಟಲ್ ಅಕ್ಕಿ ಕೊಟ್ರೆ, ಮಲೆಬೇನೂರು ಚಿದಣ್ಣರು 2 ಲೋಡ್ ಅಕ್ಕಿ ಕೊಟ್ರೆ, ಅಜಯ್ ಕುಮಾರ್ 2 ಲೋಡ್ ಅಕ್ಕಿ ಕೊಟ್ರೆ, ಅರಸಿಕೆರೆ ಕೊಟ್ರೇಶ್ 2 ಲೋಡ್ ಅಕ್ಕಿ ಕೊಟ್ಟಿದ್ದಾರೆ. ದಿವಂಗತ IAS ಆಫೀಸರ್ ಬೀಳಿಗೆ ಸಾಹೇಬರು 50 ಕ್ವಿಂಟಲ್ ಅಕ್ಕಿ ಕೊಟ್ಟರು, ವಾಗೀಸ್ವಾಮಿ 10 ಕ್ವಿಂಟಲ್ ಅಕ್ಕಿ ಕೊಟ್ರೆ, ಅಭಿಕಾಟನ್ ಬಕ್ಕೇಶ್ 1 ಕ್ವಿಂಟಲ್ ಅಕ್ಕಿ ಕೊಟ್ಟಿದ್ದಾರೆ. ಪ್ರತಿ ಗ್ರಾಮದಿಂದ ಲೋಡ್ ಕೊಡೋಕ್ಕಾಗಲ್ಲ. 10 ಕ್ವಿಂಟಲ್ ಕೊಡ್ತೀವಿ, 20 ಕ್ವಿಂಟಲ್ ಅಂತ ಕೊಟ್ಟರೆ ಸಾವಿರಾರು ಕ್ವಿಂಟಲ್ಗೆ ದುಡ್ಡು ಕೊಟ್ಟರೆ. ಹೌದು, ಇವರು ಈ ದುಡ್ಡನ್ನು ನಮ್ಮ ರಾಜ್ಯ ಕಮಿಟಿಗೆ ಮುಟ್ಟಿಸಿಲ್ಲ. ನಾನು ಪ್ರತಿಯೊಬ್ಬರಿಗೂ ಮಾತಾಡೀನಿ, ನಮ್ಮ ರಾಜ್ಯ ಕಮಿಟಿಯವ್ರಿಗೆ. ದಾವಣಗೆರೆ ಜಿಲ್ಲೆಯಿಂದ ನಿಮಗೆ ದುಡ್ಡು ಬಂದಾತ? ಇಲ್ಲ, ಬಂದಿಲ್ಲ. ಇದು ನಾನು ಸ್ಪಷ್ಟನೆ ಕೊಡ್ತೀನಿ. ನಮ್ಮಲ್ಲಿ ಮಲ್ಲಿಕಾರ್ಜುನ್ ಹಿರೇಕೊಪ್ಪ, BS ಪಾಟೀಲ್, ನಾಗರಾಳ್ ಹುಲಿ ಇವರು ವಂತಿಕೆ ಕಲೆಕ್ಷನ್ ಮಾಡುವ ಜವಾಬ್ದಾರಿ ಇವರಿಗೆ ದೊಡ್ಡವ್ರು ಕೊಟ್ಟಿದ್ರು. ಇವರಿಬ್ಬರ ಕಡೆಗೆ ಮುಟ್ಟಬೇಕಲ್ಲ ದುಡ್ಡು. ಇಲ್ಲ ದೊಡ್ಡವರು ಬಸವನಗೌಡ ಪಾಟೀಲ್ ಯತ್ನಾಳ್ ಕಡೆ ಮುಟ್ಟಬೇಕಲ್ಲ, ಇಲ್ಲ ನಮ್ಮ ಗುರುಗಳ ಕಡೆ ಮುಟ್ಟಬೇಕಲ್ಲ, ಜಯಮೃತ್ಯುಂಜಯ ಸ್ವಾಮಿಯವ್ರ ಕಡೆ. ಎಲ್ಲಿ ಮುಟ್ಟಿಲ್ಲ. ಮತ್ತು ಬೆಂಗಳೂರಿನಾಗ 2 ಲೋಡ್ ಅಕ್ಕಿ ಉಳ್ದತಿ, ಅದನ್ನು ಮಾರ್ಕೊಂಡಾರೆ. ಬೆಳಗಾಂನಾಗ 2 ಲೋಡ್ ಅಕ್ಕಿ ಉಳ್ದತಿ, ಅದನ್ನು ಮಾರ್ಕೊಂಡಾರೆ. ಆ ದುಡ್ಡು ಎಲ್ಲಿ ಹೋಯ್ತು? ಇವ್ರು ಅಕ್ಕಿ ಮಾರ್ಕೊಂಡ್ಮೇಲೆ ನಾನು ಇಲ್ಲಿ 15-20 ಕಾರ್ಯಕ್ರಮಗಳು ಮಾಡಿದ್ದೀವಿ. ಯಾರೋ ಚಂಪಸಣ್ಣ 5,000 ಕೊಡು, ಅಣ್ಣ ನಾಗಣ್ಣ 20,000 ಕೊಡು. ನಾನೇ ಕೇಳ್ಬೇಕ್ರಿ, ಕೋಟಿ ಗಂಟ್ಲೆ ದುಡ್ಡು ಐತಲ್ಲ, ನೀವೆಲ್ಲಿ ಕೇಂದ್ರ ನಮ್ಮ ರಾಜ್ಯ ಕಮಿಟಿಗೆ ದುಡ್ಡು ಕೊಟ್ಟಲ್ಲ, ನಿಮ್ಮ ಹತ್ರ ನಮಗೆ ಕೊಡ್ಬೋದಾಯ್ತಲ್ಲ. ನಾನು ಟ್ರಸ್ಟ್ನವ್ರ ಪರವಾಗಿ ಇಲ್ಲ, ಸ್ವಾಮೀಜಿ ಪರವಾಗಿ ಇಲ್ಲ. ನಾನು ಟ್ರಸ್ಟ್ನವ್ರಿಗೂ ವಿರೋಧ ಅದೀನಿ, ಸ್ವಾಮೀಜಿಗೂ ವಿರೋಧ ಅದೀನಿ. ಈ ಸ್ವಾಮೀಜಿ ನಮ್ಮ 2A ಮೀಸಲಾತಿ ಹೋರಾಟ ಮಾಡೋ ಸಂದರ್ಭದಾಗ ಬೀದಿ ಬಿಕಾರಿಗಳು ಇವರು ಬೀದಿಯಾಗ ಹೋರಾಟ ಮಾಡ್ತಾರಂದ್ರಿ. ಸ್ವಾಮಿ ಯೋಗ್ಯತೆ ಐತೆ ಸ್ವಾಮಿ ನಿನಗೆ? ವಚನಾನಂದ ಸ್ವಾಮಿಗಳೇ, ಒಬ್ಬ ಬಡವರು ಮಕ್ಕಳ ಹೊಟ್ಟೆ ಪಾಡಿಗೋಸ್ಕರ ನಾವು ಹೋರಾಟ ಮಾಡೀವ್ರಿ ಮೀಸಲಾತಿ ಕೊಡಿಸೋ ಸಂದರ್ಭದಲ್ಲಿ ನೀವೇನು ಹೇಳ್ತೀರಿ? ಬೀದಿ ಬಿಕಾರಿಗಳು ಇವರು ಬೀದಿಯಾಗ ಹೋರಾಟ ಮಾಡ್ತಾರೆ ಅಂದ್ರೆ ನೀವು AC ರೂಮ್ನಾಗ ಕುಂತು 2A ಮೀಸಲಾತಿನ ಕಾನೂನು ಪ್ರಕಾರ ಕೊಡಿಸ್ತೇವೆ ಅಂದ್ರೆ ನಿಮ್ಮ ಪೇಪರ್ಗಳು ಎಲ್ಲದ ತೋರಿಸಿ. ಇವತ್ತು ನಿಮ್ಮ ಜೊತೆಗಿರೋರು ನಿಮಗೆ ರಂಗಿಲಾ ಸ್ವಾಮಿ ಅಂದರು, ನಿಮಗೆ ಗೊತ್ತಾಯ್ತಾ? ಮೇಕಪ್ ಸ್ವಾಮಿ ಅಂದ್ರೆ ನಿಮಗೆ ಗೊತ್ತಾಯ್ತಾ? ಏಸೆ ಕುಂದಿರ್ತಿಯಲ್ಲೋ ಸ್ವಾಮಿ ಅಂದ್ರೆ ನಿಮ್ಗೆ ಗೊತ್ತಾಯ್ತಾ? ಸಂದರ್ಭಕ್ಕೆ ಅನುಗುಣವಾಗಿ ಯಾರನ್ನ ಬಳಕೆ ಮಾಡ್ಕೋಬೇಕು, ಯಾರನ್ನ ಹೊರಗೆ ಹೋಗಿಬೇಕು, ನಿಮಗೆ ಕರಗತ್ತಾಗಿಬಿಟ್ಟೈತೆ. ವಚನಾನಂದ ಸ್ವಾಮಿಗಳೇ ಈ ಟ್ರಸ್ಟ್ನರಿಗೂ ಭಾಳ ಕರಗತ್ತ ಆಯ್ತು ಸ್ವಾಮಿಗಳನ್ನ ಒಗ್ಯೋದು ಹೊರಗೆ. ಇವರು ಚೆನ್ನಾಗಿ ಒಗಿತಾರೆ, ಇವರು ಬಗ್ಗಲ್ಲ. ನೀವು ಏನೇ ದಂಡು ದರ್ಬಾರ ಕಟ್ಟಿ ಜನ ಕಟ್ಕೊಂಡು ಬೆದರಿಸ್ತವೆ ಅನ್ನೋದನ್ನು ಬರೆದು ಪೇಪರ್ನ ಮೂಲೆ ಬಕ್ಕಣದ ಇಟ್ಕೋಬೇಕು. ಎದುರಿಸೋಕ್ಕೆ ಶಕ್ತಿ ಯಾರಿಗಿಲ್ಲ. ಇಲ್ಲೇ ನಾವು ಇದು ಇರಾಕ್ ಯುದ್ಧ ಅಲ್ಲ, ಇರಾನ್ ಅಮೇರಿಕ ಯುದ್ಧ ಅಲ್ಲ ಜನ ಕಟ್ಕೊಂಡು ಹೊಡೆದಾಡೋಕ್ಕೆ. ಈ ರಾಜ್ಯಾದ್ಯಂತ ಬರ್ತಾರೆ ಜನಗಳು, ಇಲ್ಲಿಗೆ ಹೋರಾಟಕ್ಕೆ ಬರ್ತಾರೆ. ಯೋಗ್ಯವಾದ ಸ್ವಾಮಿ ಬೇಕು, ಈ ಸ್ವಾಮಿ ಹೊರಗೆ ಹೋಗ್ಬೇಕು. ಬಸವನಗೌಡ ಪಾಟೀಲ್ ಯತ್ನಾಳ್ರಿಗೆ ಕಿಂಡಲ್ ಮಾಡಿದಂಥ ಸ್ವಾಮಿ ನೀನು, ನಿನ್ನ ಜೊತೆಗಿರುವಂಥವರು ಕಿಂಡಲ್ ಮಾಡ್ರಿ. ನೀನೇ ಚಂದ್ರಶೇಖರ್ ಪೂಜಾರಿಗೆ ಹೇಳಿದ್ದಂತೆ, ಬಸವನಗೌಡ ಪಾಟೀಲ್ ಇದ್ರ ವಿರುದ್ಧ ಮಾತಾಡೋ ಅಂತ. ಯಾಕೆ ನಿನಗೆ ದಮ್ಮಲ್ಲ, ನೀನು ಮಾತಾಡ್ಬೇಕಾಗಿತ್ತು. ಅಂದರೆ ಈಗ ಒಬ್ರಿಗೊಬ್ರಿಗೆ ನಮ್ಮ ಸಮಾಜದ ಲೀಡರ್ಸ್ಗಳಿಗೆ ವಿರೋಧ ಮಾಡುವಂಥ ಸ್ವಾಮಿ ನೀನು. ನನಗೆ ಸೋಮಣ್ಣ ಬೇವಿನ ಮರದ ಕರೆದಾರೆ, ನೀನು ನಮ್ಮ ಲೆಕ್ಕ ಕೇಳೋರ ಪರವಾಗಿ ಬಾರಪ್ಪ ಅಂತ. ನಾನು ಅದಕ್ಕೆ ರೆಡಿ ಅದೇನಪ್ಪ ಅಂತ. ಆದರೆ ನಂದೊಂದು ಕಂಡೀಷನ್ ಐತಿ, ಲೆಕ್ಕ ಕೇಳೋರ ಪರವಾಗಿ ಬರ್ತೀನಿ. ಮೀಸಲಾತಿ ಹೋರಾಟಕ್ಕೆ ಬರೆದಂಥ ಸ್ವಾಮಿ ವಿರುದ್ಧ ಅದ. ನಾನು ಸ್ವಾಮಿನ ಮಠದಿಂದ ಕಳಿಸು, ಟ್ರಸ್ಟ್ನರ್ನ ಹೊರಗಿಂದ ಕಳ್ಸೋಣ. ಆದರೆ ಈಗ ಲೆಕ್ಕ ಕೇಳುವಂಥ ಒಂದು ತಂಡ ಐತಲ್ಲ, ಈ ತಂಡದವ್ರದ್ದು ಒಂದು ಸ್ಪಷ್ಟನೆ ಬೇಕಾಯ್ತು ಈ ರಾಜ್ಯಕ್ಕೆ. ಈ ಲೆಕ್ಕ ಮುಗಿದಾದ ಮೇಲೆ ನೀವು ಮಠದಾಗಿರಾರ, ಮಠದಿಂದ ಹೊರಗೆ ಬರಾರ.
ಅಂದರೆ ಲೆಕ್ಕ ಚುಕ್ತಾ ಮಾಡಿ ಆ ಬಂದಂಥ ಹಣನ ಮಠಕ್ಕೆ ಕ್ರೋಢೀಕರಣ ಮಾಡಿಕೊಟ್ಟು ನೀವು ಅಲ್ಲಿಂದ ಹೊರಗೆ ಬರೋರ ಇರಾರ. ಇದನ್ನು ರಾಜ್ಯ ನೋಡ್ತೈತಿ ಈಗ. ಅದಕ್ಕೆ ಯಾವುದಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಇವರಿಗೆಲ್ಲ ಶಿಸ್ತುಬದ್ಧವಾಗಿ ಇದ್ದಾರೆ, ಕಾನೂನುಬದ್ಧವಾಗಿ ಇದ್ದಾರೆ. ಇವ್ರು ನಿಮ್ಮನ್ನು ಹೊರ ಹಾಕ್ತಾರೆ, ಇದು ಸತ್ಯ. ಆದರೆ ಬರುವಂಥ ದಿನಮಾನದಾಗ ಕೆಟ್ಟರಕ್ಕಿರಿ. ನೀವು ಲೆಕ್ಕ ಕೇಳುವವರು ಕೆಟ್ಟರಕ್ಕಿರಿ. ಹೊರಗೆ ನಿಂತು ಲೆಕ್ಕ ಕೇಳಿ ಲೆಕ್ಕ ಕೊಡಿಸಿ ಆ ದುಡ್ಡನ್ನು ಮಠಕ್ಕೆ ಮುಡಿಸ್ರಿ, ನಾವು ನಿಮ್ಮ ಜೊತೆಗಿರ್ತೀವಿ. ಆದರೆ ನೀವು ಮಠದಾಗ ಅಲ್ಲಿ ಇರಬಾರ್ದು ಅಂತ ನನ್ನ ಒಂದು ಸ್ವಂತ ಅಭಿಪ್ರಾಯ ಹೇಳ್ತೀನಿ. ಈಗ ಈ ಸ್ವಾಮಿಗಳನ್ನ ಹೊರಗೆ ಹಾಕಿದ ನಂತರ ಸ್ವಾಮಿಗಳು ಸಿಗಲ್ಲ ಅಂತೀರಿ. ಜಯ ಮೃತ್ಯುಂಜಯ ಸ್ವಾಮಿಗಳು ಇಡೀ ದೇಶ ಒಪ್ಪಿಕೊಂಡಂಥ ಸ್ವಾಮಿ. ಇವತ್ತು ಈ ದೇಶದಾಗ ಪಂಚಮಸಾಲಿಗಳು ಅದಾರ ಅಂತ ತೋರಿಸ್ಬಿಟ್ಟು ಜಯ ಮೃತ್ಯುಂಜಯ ಸ್ವಾಮಿಗಳು. ಈ ಟ್ರಸ್ಟ್ನವರು ಎಲ್ಲರೂ ಒಪ್ಪಿಗೆ ಐತಿ, ಒಬ್ಬರದ್ದು ವಿರೋಧ ಐತಿ. ಈ ಸ್ವಾಮಿ ಬೇಡ, ಜಯ ಮೃತ್ಯುಂಜಯ ಸ್ವಾಮಿಗಳು ಬೇಡ ಅಂತದ. ಇವ್ರು ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ, ಇಲ್ಲ ಒಳ್ಳೆಯವರಿದ್ದಾರೆ, ಹೋರಾಟ ಮಾಡ್ತಾರೆ, ಎರಡು ದಿವಸದ ರೊಟ್ಟಿ ಕೊಟ್ಟರು ತಿನ್ನುವಂಥ ಸ್ವಾಮಿ ಅದಾರೆ, ಅವ್ರ ಥರ ನಾನು ಇವ್ರ ಉದ್ದೇಶ ಐತಿ. ಇಲ್ಲೂ ಸ್ವಲ್ಪ ಬಂಡವಾಳ ಚಾಯಗಳಿಗೆ ಅವ್ರ ಅವಶ್ಯಕತೆ ಇಲ್ಲ, ಅವ್ರು ಬೇಡ ಅನ್ನೋದು ಇವ್ರ ಮನೋಭಾವ ಐತಿ. ಅದಕ್ಕೆ ನಮ್ಮದು ಅಕ್ಕಿ ಲೆಕ್ಕ ಕೊಡಬೇಕು, ನಮ್ಮ ಸಮಾಜ ಬಾಂಧವರು ದುಡ್ಡು ಕೊಟ್ಟದ್ದು ಲೆಕ್ಕ ಕೊಡಬೇಕು. ನೀವು 1 ಕೋಟಿ ಖರ್ಚು ಮಾಡಿದ್ದೀನಿ ಅಂತ ನೀವು ಹೇಳಿದಿರಲ್ಲ, ಅದಕ್ಕೂ ಲೆಕ್ಕ ಕೊಡಬೇಕು. ನಾನು ಹೇಳ್ತೀನಿ, ನೀವು ಯಾರೂ 10 ರೂಪಾಯಿ ಖರ್ಚು ಮಾಡಿಲ್ಲ. ನೀವು ಹೇಳೋರು ನಾನು 25 ಲಕ್ಷ ರೂಪಾಯಿ ಮನೆ ಸಂಪಾದನೆ ಮಾಡಿ ದುಡ್ಡು ಖರ್ಚು ಮಾಡಿದ್ದೀನಿ ದುಗ್ಗಮ್ಮನ ಗುಡಿಯಾಗ, ದುಗ್ಗಮ್ಮನ ಮುಟ್ಟಿ ಪ್ರಮಾಣ ಮಾಡ್ತೀನಿ, ದಾವಣಗೆರೆ ದುಗ್ಗಮ್ಮನ ಮುಟ್ಟಿ. ನೀವು ಹೇಳ್ಬೇಕು ನಾನು 1 ಕೋಟಿ ಖರ್ಚು ಮಾಡಿದ್ದೀನಿ, ಈ ಜನ ಕೊಟ್ಟದ್ದು 1 ಕೋಟಿನೂ ಅದನ್ನು ಖರ್ಚು ಮಾಡಿದ್ದೀನಿ ಅಂತ ಹೇಳ್ಬೇಕು, ಅದನ್ನು ತೋರಿಸ್ಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಮಾನ ನಮ್ಮ ಹೋರಾಟ, ಲೆಕ್ಕ ಕೊಡಿ ಹೋರಾಟ ಚಳವಳಿ ನಿಮ್ದೈತಲ್ಲ, ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ನಾನು ಈ ಮೀಸಲಾತಿ ದುಡ್ಡು ಮಿಸ್ಯೂಸ್ ಆಯ್ತು ಬರ್ರಿ ಅಂತ ನಾನು ಸಮಾಜ ಬಾಂಧವರು ಕರೆಯುವಂಥ ಪರಿಸ್ಥಿತಿ ಮುಂದೆ ಬರ್ತದೆ. ಅಲ್ಲ, ಮೀಸಲಾತಿ ಹೋರಾಟದಲ್ಲಿ ನೀವೇ ಭಾಷಣ ಮಾಡಿದ್ರಲ್ಲ, ಎಲ್ಲ ಪ್ರತಿಯೊಂದು ವೇದಿಕೆಯಲ್ಲಿ ಅವರು ಅನ್ನದಾನಿ ಅವರೆಲ್ಲ ಊಟ ಮಾಡಿರ್ತಾರೆ ಅಂತ ಮಾತಣ್ಣ. ಬೆಳಗಾವಿಯಲ್ಲಿ ನಾವು ಮಾಡಿಲ್ಲ. ಇಲ್ಲಿ ಏನೈತೆ ಗೊತ್ತಾ, ಅಣ್ಣದಾರ ಇಲ್ಲಿ ಅಣ್ಣ ಬೈತಾರ ಅನ್ನೋದು ಅಣ್ಣನ ಹೊಗಳನ್ನ, ಅಣ್ಣ ಬೈತಾರ ಅನ್ನೋದು. ಈಗ ಈ ಜಿಲ್ಲೆ ಒಳಗೆ ಪ್ರಖ್ಯಾತ ಮನೆತನ ಜಿ ಎಚ್ ಪಟೇಲ್ ಹೆಸರು ಹೇಳಕ್ಕಂದ್ರು ಇವ್ರನ್ನ ಕೇಳ್ಬೇಕು ಪರಿಸ್ಥಿತಿ ಇತ್ತು. ಈಗ ದೇಶ ಮಾಡಿದ್ರಂತೆ ಯಾವುದೇ ಮಠದಾಗೆ ಪದಾಧಿಕಾರಿ ಆಗಬೇಕು ಅಂದರೆ, ಯಾವುದೇ ಮಠದ ಧರ್ಮದರ್ಶಿ ಆಗಬೇಕು ಅಂದರೆ ಯಾವುದೇ ಪಕ್ಷದ ಸದಸ್ಯತ್ವ ಹೊಂದಿರಬಾರ್ದು. ಈ ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ಇಂಥವ್ರಿಗೋಸ್ಕರ. ಇವ್ರು ಎಲ್ಲೂ ಬೇಳೆ ಬೇಲಿಲ್ಲ ಸಂದರ್ಭದಾಗ ಈ ರಾಜಕಾರಣಿಗಳಿಗೆ ಮಠ ಅನ್ನೋದು ಒಂದು ಶುಗರ್ ಫ್ಯಾಕ್ಟ್ರಿ ಆಗಿಬಿಟ್ಟದ್ದು. ನಾವು 2 ಎಕರೆ ತೋಟ ಮಾಡ್ತೀವಿ, ಯಾಕಂದ್ರೆ ನಮ್ಮ ಮಕ್ಳ ಮರಿಗೆ ಏನಾದರೂ ಮುಂದೆ ಕಷ್ಟಕ್ಕೆ ಬರ್ತದಂತ. ಇವ್ರು ರಾಜಕಾರಣಿಗಳು ಮಠಗಳು ಯಾಕೆ ಹುಡುಕ್ತಾರಂದರೆ ಇದೊಂದು ಶುಗರ್ ಫ್ಯಾಕ್ಟ್ರಿ ದುಡ್ಡು ಬಂದಂಗೆ ಬರ್ತದಲ್ಲಿ. ಇವ್ರು ರಾಜಕಾರಣದ ಚರ್ಚಾ ಕೇಂದ್ರ ಆಕತ್ತಲ್ಲಿ. ಇವ್ರು ಇನ್ಮೇಲೆ ಅಲ್ಲೆಲ್ಲ ಅದೇ ಒಂದು ಆಫೀಸ್ ಮಾಡ್ಕೊಂಬರ್ತಾರೆ ಇವರು, ಅವ್ರವ್ರ ಪಕ್ಷದ ಆಫೀಸ್ಗಳ್ನ. ಅದಕ್ಕೆ ಅಲ್ಲಿಗೆ ಬಸವನಗೌಡರು ಹೇಳ್ಬಿಟ್ರೆ ಸ್ಪಷ್ಟವಾಗಿ, ಯಾರೇ ಪೀಠಕ್ಕೆ, ಮಠಕ್ಕೆ, ಸಂಘಟನೆಗೆ ಪದಾಧಿಕಾರಿ ಆಗಬೇಕಂದ್ರೆ ಯಾವುದೇ ಪಕ್ಷದ ಸದಸ್ಯತ್ವ ಹೊಂದಿರಬಾರ್ದು. ಇದು ಸ್ಪಷ್ಟತೆ. ಇದು ನಾವು ಅದನ್ನೇ ಹೋರಾಟ ಮಾಡ್ತೀವಿ. ಯಾರಾದರೂ ರಾಜಕಾರಣಿಗಳು ಸದಸ್ಯತ್ವ ಹೊಂದಕ್ಕೆ ನಾವು ಅವಕಾಶ ಕೊಡಲ್ಲ. ಅದೇ ಹೋರಾಟನೇ ಮುಂದಿನ ದಿನಮಾನದಾಗ ಮಾಡ್ತೀವಿ. ಏನಾರ ಇದನ್ನು ಪ್ರಶ್ನೆ